ಪ್ರತ್ಯಗಾತ್ಮಾನಂ ಬುದ್ಧಿ ತದ್ವೃತ್ತಿ ಸಾಕ್ಷಿಣಂ ಸೋಹಮಿತ್ಯೇವ ಸದೃತ್ಯ ಅನಾತ್ಮನಿ ಆತ್ಮಮತಿಂ ಜಹಿ. ಜ್ಞಾತ್ವಾ ಸ್ವಂ ಪ್ರತ್ಯಗಾತ್ಮಾನಂ ಬುದ್ಧಿ ತದ್ವೃತ್ತಿ ಸಾಕ್ಷಿಣಂ ಸಹ ಅಹಂ ಇತ್ಯೇವ ಸದ್ವತ್ ಅನಾತ್ಮನಿ ಆತ್ಮಮತಿಂ ಜಹಿ. ಜಹಿ ಆತ್ಮಮತಿಂ ಅಂದರೆ ಸೊ ನಾನು ಆತ್ಮನೇ ಬುದ್ಧಿ ಎಂಬ ಏನು ಅಜ್ಞಾನ ಕಾಲದಲ್ಲಿ ಒಂದು ನಾವು ಯಾವುದನ್ನ ನಾವು ಆಕ್ಸೆಪ್ಟ್ ಮಾಡಿಕೊಂಡಿದ್ದೀವಿ, ಆ ಆಕ್ಸೆಪ್ಟ್ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಏನ್ ಮಾಡ್ಬೇಕು ಇವಾಗಂದ್ರ ಆತ್ಮಮತಿ ಜಹಿ ಅಂತಂತಾರ, ಅದನ್ನ ಬಿಡಬೇಕಂತಾರ. ಬುದ್ಧಿ ಆತ್ಮನಾಗ್ಲಾರ್ದು. ಹಾಗಾಗಿ ಯಾವಾಗಲೂ ಕೂಡ ನಾವು ನಮ್ಮ ಬುದ್ಧಿಯ ಮೇಲೆ ಭಾರಿ ಅಭಿಮಾನ ನಮಗ. ಸೊ ಹಾಗಾಗಿ ಆ ಬುದ್ಧಿ ಮೇಲೆ ಅಭಿಮಾನವನ್ನ ತೆಗಿಬೇಕು. ಅಂದ್ರೆ ಅರ್ಥ ಅಂದ್ರೆ ಬುದ್ಧಿ ನಾನಲ್ಲ, ಮನೋಬುದ್ಧಿ ಅಹಂಕಾರ ಅಂತ ಏನಿದೆಲ್ವಾ, ಹಾಗೆ ಬುದ್ಧಿ ನಾನಲ್ಲ ಅಂತಕ್ಕಂಥದ್ದು ತೆಗಿಬೇಕು. ಹಾಗಿತ್ತಂದ್ರೆ ನಾನು ಯಾರು ಅಂತಂದ್ರೆ ಬುದ್ಧಿ ತದ್ವೃತ್ತಿ ಸಾಕ್ಷಿಣಂ. ಯಾವ ಬುದ್ಧಿಗೆ ಸಾಕ್ಷಿಯಾಗಿ ನಿಂತುಕೊಂಡಿದೆಯೋ ಆ ಆತ್ಮವಸ್ತು ನಾನು ಅನ್ನುವಂಥದ್ದು. ಜ್ಞಾತ್ವಾ ಸ್ವಂ ಪ್ರತ್ಯಗಾತ್ಮಾನಂ, ಅದು ನಾನು ಅಂತಕ್ಕಂಥದ್ದು ಜ್ಞಾತ್ವ ತಿಳಿಬೇಕು. ಸೊ ಅಹಂ ಇತ್ಯೇವ, ಈ ರೀತಿಯಾಗಿ ನಾವು ಬುದ್ಧಿಯಲ್ಲಿರ್ತಕ್ಕಂತಹ ನಾನು ಅನ್ನುವಂತಹ ಭ್ರಾಂತಿಯನ್ನ ತೆಗಿಬೇಕು. ನಮ್ಮ ಮತ್ತೆ ಎಲ್ಲಿಡ್ಬೇಕು ಅಂತಂದ್ರೆ ಬುದ್ಧಿ ತದ್ವೃತ್ತಿ ಸಾಕ್ಷಿಣಂ, ಸಾಕ್ಷಿ ಆ ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂಥ ಸಹ ಅಹಂ ಇತ್ಯೇವ, ಅದು ನಾನು ಅನ್ನುವಂಥದ್ದನ್ನ ನಾವು ನಿಶ್ಚಯ ಮಾಡಿಕೊಳ್ಬೇಕು. ಸೊ ಜ್ಞಾತ್ವಾ ಸ್ವಂ ಪ್ರತ್ಯಗಾತ್ಮನಂ, ನಾನು ಪ್ರತ್ಯಗಾತ್ಮನೇ ಅನ್ನುವಂತಹದ್ದನ್ನ ಏನು ನಾವು ಹಿಂದಿನ 10 ಶ್ಲೋಕಗಳಲ್ಲಿ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷವರ್ಜಿತಂ ಅಂತೇನು ನಾವು ಪದೇ ಪದೇ ಅದನ್ನ ಮಾತನಾಡಿದ್ವಿ. ಅಲ್ಲಿ ನಮ್ಮನ್ನ ನಾವು ನಿಶ್ಚಯ ಮಾಡಿಕೊಳ್ಬೇಕು. ಈ ಬುದ್ಧಿ ಮತ್ತು ಮನಸ್ಸು ಮತ್ತು ಏನು ಇಂದ್ರಿಯಗಳ ವ್ಯಾಪಾರದಿಂದ ವಿಷಯಾದಿಗಳಲ್ಲಿ ನಮ್ಮನ್ನ ನಾವು ಹೆಣೆದುಕೊಂಡಿದ್ದೀವಿ. ಈ ಹೆಣೆದುಕೊಂಡಿರ್ತಕ್ಕಂತಹ ಬಲೆಯಿಂದ ನಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಆಚಾರ್ಯ ಶಂಕರರು ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈಗ ಹೇಳಿದಾಗೆ ಇದು ಕಾರಣ ಶರೀರ ಅನ್ನುವಂಥ ಶಬ್ದವನ್ನ ಕೊಟ್ಟಿದ್ದಾರೆ. ಕಾರಣ ಶರೀರ ಅಂತಂದ್ರೆ ನಮ್ಮ ಎಲ್ಲ ಸ್ಟೋರ್ಗಳು, ಯಾವುದು ಕಾನ್ಸಿಯಸ್ ಮೈಂಡಲ್ಲಿ ಏನು ಥಾಟ್ಸ್ ಬರ್ತಾವ, ಆ ಥಾಟ್ಸ್ಗಳಿಗೆ ಬೀಜ ಇಲ್ಲ ಅಂತಂದ್ರೆ ಅದು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಕರಿತೀವಿ. ಆ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಇರ್ತಕ್ಕಂತಹ ಬೀಜ ಅದನ್ನ ಶಾಸ್ತ್ರದಲ್ಲಿ ವಾಸನ ಅಂತ ಕರೀತಾರೆ. ಆ ವಾಸನೆಗೆ ಅನುಗುಣವಾಗಿ, ಅದು ವಾಸನೆ ಯಾವುದರಿಂದ ಕೂಡ್ಯದ, ಅದು ವಾಂಛೆಯಿಂದ ಕೂಡಿರ್ತಕ್ಕಂಥದ್ದು. ವಾಂಛೆ ಯಾಕೆ ಬಂದದ? ಅಜ್ಞಾನದಿಂದ ನಾನು ಜೀವ ಅಂತ ಅನ್ಕೊಂಡಿರೋದ್ರಿಂದ ಅದು ವಾಂಛೆ ಬಂದದ. ಇಷ್ಟು ಸಿಸ್ಟಮ್ ಇದು. ಹೆಂಗ ಒಂದು ಮನೆ ನೋಡಕ್ ಹೋದಾಗ ಮನೆ ಓನರ್ ಪರಿಚಯ ಮಾಡಿಸ್ತಾನು, ಹಾಗೆ ಈ ನಾನು ಅನ್ನುವಂತಹದ್ದು ಒಂದು ಮನೆ ಇಷ್ಟು ಪರಿಚಯ ಇರ್ಬೇಕು ನಮಗ. ಇಲ್ಲಿ ಎಲ್ಲವನ್ನ ಬೆಳಗುವಂತಹ ಒಂದು ಆತ್ಮ ಇದೆ. ಈ ಆತ್ಮದಲ್ಲಿ ತೋರಿಕೊಂಡಿರ್ತಕ್ಕಂತಹದ್ದು ನಾನು ಎನ್ನುವಂತಹ ಜೀವ ಇದೆ. ಆ ನಾನು ಎನ್ನುವಂತಹ ಜೀವ ಬುದ್ಧಿ ಮನಸ್ಸು ಇಂದ್ರಿಯ ದೇಹವನ್ನ ತನ್ನ ಕರ್ಮದ ಫಲದಿಂದ ಒಂದು ಮನೆಯನ್ನ ಕಟ್ಟಿಕೊಂಡು ಅದು ನಾನು 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 ಅಂತ ಆತ್ಮನ ಬೆಳಕಿನಲ್ಲಿ
ಎಲ್ಲ ಕಾರ್ಯವನ್ನ ಮಾಡುತ್ತೆ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಇದನ್ನ ಚಿಂತನೆ ಮಾಡೋಣ್ರಿ. ಈಗ ಏನಾದ್ರೂ ನೋಡಿದಗಳಿಗೆ ಆ ನೋಡಿರ್ತಕ್ಕಂತಹ ವಸ್ತುವಿಗೆ ಅನುಗುಣವಾಗಿ ನಮ್ಮೊಳಗಡೆಗೆ ಒಂದು ಥಾಟ್ಸ್ ಬರುತ್ತೆ. ಇನ್ನೊಂದು ಥಾಟ್ಸ್ ಬರ್ತದೆ, ನಮ್ಮ ಒಳಗಡೆಯಿಂದ ಬರ್ತದ. ಅದಕ್ಕೆ ಹೊರಗಡೆದೇನು ಬೇಕಾಗಿರಂಗಿಲ್ಲ, ಒಳಗಡೆಯಿಂದ ಬರ್ತದೆ. ಎರಡು ರೀತಿಯಿಂದ ಮನಸ್ಸಿನಲ್ಲಿ ಈ ಥಾಟ್ಸ್ಗಳಿಗೆ ಒಂದು ಏನ್ ಹೇಳ್ಬೇಕು, ಒಂದು ತಟ್ಟೆ. ಅದು ಮನಸ್ಸಂತಕ್ಕಂಥದ್ದು ತಟ್ಟೆ. ಈ ತಟ್ಟೆಯಲ್ಲಿ ಈ ಕಡೆಯಿಂದನೂ ನೀರು ಬೀಳ್ತದ. ಯಾವ ಕಡೆಯಿಂದ? ನೋಡೋದ್ರಿಂದ, ಕೇಳೋದ್ರಿಂದ, ಮುಟ್ಟೋದ್ರಿಂದ, ಮೂಸೋದ್ರಿಂದ ತದನುಗುಣವಾಗಿರ್ತಕ್ಕಂತಹ ಹನಿ ಬೀಳ್ತದ. ಅದನ್ನ ಥಾಟ್ಸ್ ಅನ್ಕೊಳ್ರಿ. ಅದು ಇಲ್ಲದೆ ಇದ್ದಾಗ ಈ ಕಡೆ ಒಳಗಡೆಯಿಂದ ಬೀಳ್ತದ. ಎಲ್ಲಿಂದ? ಸಬ್ ಕಾನ್ಶಿಯಸ್ನಿಂದ ಬೀಳ್ತಾ ಇರ್ತದೆ. ಆಕ್ಟಿವ್ ಆಗಿದ್ದಾಗ ಹೊರಗಡೆಯಿಂದನೇ ಎಲ್ಲ ರನ್ ಆಗ್ತಿರ್ತದ. ಯಾವಾಗ ನಾವು ಹೊರಗಡೆ ಆಕ್ಟಿವ್ ನಿಲ್ಲಿಸ್ತೀವಿ ಅಂತಂದ್ರೆ ಒಳಗಡೆಯಿಂದ ಆಕ್ಟಿವ್ ಶುರುವಾಗುತ್ತೆ. ಅಂತೂ ಕಂಟಿನ್ಯೂ ಆಗಿ ಈ ಆಕ್ಟಿವ್ ಮನಸ್ಸಿನಲ್ಲಿ ಕಂಟಿನ್ಯೂ ಆಗಿ ನಡೀತಾ ಇರ್ತದೆ. ಇದನ್ನ ಮನಸ್ಸು ಅಂತ ಕರೆದ್ರೆ ಇದನ್ನ. ಅದಕ್ಕೆ ಆಚಾರ್ಯ ಶಂಕರರು ಇದನ್ನ ಸಮ್ಯಕ್ ಸರತಿ ಏವ ಮನ ಅಂತಂದ್ರ ಅವರು. ಆ ಮನಸ್ಸಿನ ಥಾಟ್ಸ್ಗಳ ಪ್ರವಾಹ ಏನೊಂದು ಒಂದು ಚೈನ್ ಅದಲ್ಲ, ಈ ಚೈನನ್ನ ಸಂಸಾರ ಅಂತ ಕರೆದ್ರು ಅವರು. ಸಮ್ಯಕ್ ಸರತಿ ಏವ ಸಂಸಾರ. ಇಷ್ಟು ನೋಡ್ರಿ ಸಂಸಾರ. ಇದು ಮನಸ್ಸಿನಲ್ಲಿ ಏನು ಒಂದು ವಿಷಯಾದಿಗಳಿಂದ ಸೇರ್ಕೊಳ್ತಕ್ಕಂಥದ್ದು ಒಂದು ವಿಧ, ಮತ್ತೆ ತನ್ನ ವಾಸನೆಯಿಂದ ಸೇರ್ಕೊಳ್ತಕ್ಕಂತಹ ಒಂದು ವಿಧ. ಈ ಎರಡು ರೀತಿಯ ಸಂಯೋಗದಿಂದ ಈ ನಿರಂತರವಾಗಿ 24 ಗಂಟೆ ಒಂದು ಫ್ಯಾಕ್ಟ್ರಿ ನಡೀತಾವಲ್ಲ ಕೆಲವೊಂದು, ಹಂಗೆ 24 ಗಂಟೆ. ಸೊ 365 days, ದೆನ್ ಅವರ್ ಲೈಫ್. ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಷ್ಟು ವರ್ಷ ತನಕ ಈ ಫ್ಯಾಕ್ಟ್ರಿ ರನ್ ಆಗ್ತಾನೆ ಇರ್ತದೆ. ಅರ್ಥ ಆಯ್ತ್ರಿ? ಅರ್ಥ ಆಗ್ಲಿಲ್ಲ ರತ್ನ ಅವ್ರೆ? ಅರ್ಥ ಆಯ್ತು ಸರ್. ಇದ್ರಾಗೇನ ಡೌಟ್ ಇದ್ರೆ ಕೇಳಿರ್ಬೇಕಾರ ಏನಾದ್ರು. ಜ್ಯೋತಿ? ಸರ್, ಜಾಗೃತ ಸ್ಥಿತಿಯಲ್ಲಿ ಅಷ್ಟೇ ಅಲ್ವಾ ಸರ್ ಥಾಟ್ಸ್ ಬರೋದು? ಸುಷುಪ್ತಿ ಸ್ಥಿತಿಯಲ್ಲಿ? ಇಲ್ಲ, ಅಲ್ಲಿಗೆ ಹೋಗಿಲ್ಲ. ಹಾ ಸರ್. ಅಷ್ಟು ದೂರ ಯಾಕೆ ಹೋಗ್ತೀವಿ? ಸರಿ ಸರ್. ನಮ್ ಕೆಲಸ ಇರೋದು ಇಲ್ಲೇ ಅದ, ಅಲ್ಲೇನ್ ಮಾಡ್ತೀವಿ ಕೆಲಸ ಇಲ್ಲಲ್ಲಿ. ಸರಿ ಸರ್. ಅಲ್ಲಿ ಏನ್ ಕೆಲಸ ಇಲ್ಲ ಅಲ್ಲಿ. ನಾವು ಕಾರಣ ಶರೀರಂಧಗಳಿಗೆ ಸುಷುಪ್ತಿ ಅಂತ ಹಂಗ ಹೋಗ್ಬೇಡ್ರಿ, ರಾಂಗ್ ಅದು, ಹಂಗಲ್ಲ ಅದು. ಸರಿ. ಕಾರಣ ಶರೀರ ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡು. ಸರಿ. ಸೂಕ್ಷ್ಮ ಶರೀರ ಅಂತಂದ್ರೆ ಕಾನ್ಶಿಯಸ್ ಮೈಂಡು. ಸ್ಥೂಲ ಅಂತಂದ್ರೆ ಇಂದ್ರಿಯಗಳ ಮುಖಾಂತರ ವ್ಯವಹಾರ, ಹೊರಗಿನ ವಸ್ತುಗಳನ್ನು ನೋಡ್ತೀವಲ್ಲ, ಇದು ಜಾಗೃತ ಅಂತ ಹಿಂಗ. ಓಕೆ. ನಾನು ಏನೊಂದು ಟಾಪಿಕ್ ಮಾತಾಡ್ತಿರ್ತಿಲ್ಲ, ಅಲ್ಲೇ ಇರ್ಬೇಕು ಮೈಂಡು. ಅದ್ರ ಆಚೆ ಈಚೆ ಗ್ರಹಿಸ್ಬಿಟ್ಟು ನಿಮ್ದೇ ಆಗಿರ್ತಕ್ಕಂತಹ ಥಾಟ್ಸ್ಗಳನ್ನು ಮತ್ತೆ ಅದ್ರಾಗ ಸೇರಿಸ್ಬೇಡ್ರಿ. ಸರಿ ಸರ್. ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ಏನ್ ಮಾಡುತ್ತಂದ್ರೆ ಒಂದು ಫಾರ್ಮ್ ಮಾಡಿಕೊಡಕ್ ನೋಡ್ತದೆ ಯಾವಾಗ್ಲೂ ಕೂಡ. ಯಾವಾಗ ಅದು ಫಾರ್ಮ್ ಆಗಿ ಬಿಡ್ತದಲ್ಲ, ಅವಾಗ ನೀವು ಏನೆಲ್ಲ ಕೇಳಿದ್ರು ಅದೇ ಫಾರ್ಮ್ ಒಳಗಡೆ ಫಾರ್ಮ್ ಆಗಿ ತಗೋತದ. ಅದಕ್ಕೆ ಪ್ಯೂರ್ ಆಗಿರ್ಬೇಕು. ಏನ್ ವಾಟ್ ಎವರ್ ಮಾತಾಡ್ತೀವಿ ಆ ಮಾತಿನ ಮೇಲೆ ಅಷ್ಟೇ ನಿಗಾ ಇರಬೇಕು. ಅದಕ್ಕಾದ್ರೆ ಮನಸ್ಸಿಗೆ ಹಂಗಿಲ್ಲ ಅದು. ಯಾಕಂತಂದ್ರೆ ಅದು ಕಾನ್ಶಿಯಸ್ ಆಗಿರಕ್ಕೆ ಯಾವಾಗ್ಲೂ ಇಷ್ಟಪಡೋದಿಲ್ಲ. ಅದು
ತಂದೆ ಒಂದು ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಅದನ್ನ ಜೋಡ್ಸಕ್ ಪ್ರಯತ್ನ ಮಾಡುತ್ತಾ. ಹಂಗಾಗ್ಬಾರ್ದು ಅದು. ಓಕೆ, ಸರಿ ಸರ್. ಇನ್ನು ಬೇರೆಯವ್ರಿಗೆ ಏನಾದ್ರು ಈ ವಿಷಯದಲ್ಲಿ ವಾಣಿಶ್ರೀ ಅವ್ರಿಗೆ? ಇಲ್ಲ ಸರ್, ಈಗ ಹೇಳಿರೋದು ಕ್ಲಿಯರ್ ಆಯ್ತು. ಎಸ್, ಬಿಕಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ ಸರ್. ಒಮ್ಮೆ ಕಾನ್ಸೆಪ್ಟ್ ನ ಕ್ಲಾರಿಟಿ ಅರ್ಥ ಆಗಿಬಿಡಿತಂದ್ರೆ ಅವಾಗ ತುಂಬಾ ಇಡೀ ವಿವೇಕ್ ಚೂಡಾಮಣಿ ಈಜಿ ಆಗಿಬಿಡುತ್ತೆ ನಿಮಗ. ಕಾನ್ಸೆಪ್ಟ್ ಅರ್ಥ ಆಗದಿದ್ದಾಗ ಭಾರಿ ಕಷ್ಟ ಆಗಿಬಿಡ್ತದ. ಈಗ ನಮಗೆ ಏನಾಗ್ತಾ ಇದೆ ಅಂದ್ರೆ, ಹೊರಗಿನಿಂದ ಇಂದ್ರಿಯಗಳ ಮುಖಾಂತರವಾಗಿ ಏನೆಲ್ಲ ಪಡ್ಕೊಳ್ತೀವೋ ಅದರ ನಾಲೆಡ್ಜ್ ಇದೆ ನಮಗೆ. ಅಂದ್ರೆ ಏನ್ ತೋರ್ತಾ ನೋಡಿದ್ಮೇಲೆ ಇದು ಡೋರು, ಇದು ಕರ್ಟನ್ನು, ಇದು ಸ್ಟೀಲು, ಇದು ಮೊಬೈಲು, ಬುಕ್ ಅಂತ ಈ ಜ್ಞಾನ ಸ್ಪಷ್ಟವಾಗಿದೆ. ಅಲ್ಲೇ ನಮಗೆ ಅಜ್ಞಾನ ಇಲ್ಲ, ಪಕ್ಕ ಇದೆ. ಮತ್ತೆ ನಾವೇನು ಅದನ್ನ ನೋಡಿದ ಮೇಲೆ ಒಂದು ಏನು ನಾಲೆಡ್ಜ್ ಫಾರ್ಮ್ ಮಾಡ್ಕೊಂತೀವಲ್ಲ, ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಲ್ಲ, ಅಲ್ಲಿ ಕೂಡ ಐ ನೋ ವಾಟ್ ಎವರ್, ನನಗೆ ಅಲ್ಲಿ ಕೂಡ ಸ್ಪಷ್ಟತೆ ಇದೆ. ಅಲ್ಲಿ ಕೂಡ ನಾವು ಮೋಸ ಹೋಗೋದಿಲ್ಲ. ಎರಡು ಜಾಗದಲ್ಲಿ ಮೋಸ ಹೋಗೋದಿಲ್ಲ ನಾವು. ಎಲ್ಲಿ ಮೋಸ ಹೋಗ್ತೀವಿ ಅಂತಂದ್ರೆ, ಈ ಇನ್ನೊಂದಿದೆ ನೋಡಿ, ಇದು ಸಬ್ ಕಾನ್ಶಿಯಸ್ ಅಂತ ಕರಿತೀವಲ್ವಾ, ಈ ಸಬ್ ಕಾನ್ಶಿಯಸ್ ನಿಂದ ಏನ್ ಬರ್ತಾವೋ ಅದು ನಮಗ್ ಗೊತ್ತಿಲ್ಲ. ಇದೇ ಇಡೀ ಮನುಕುಲದ ಸೀಕ್ರೆಟ್ ಇದು. ಇದನ್ನ ಅಜ್ಞಾನ ಅಂತ ಕರೆದ್ಬಿಟ್ಟಿದ್ದಾರೆ. ನನಗ್ ಗೊತ್ತಿಲ್ಲ, ನಂದೇ ಒಂದು ಭಾಗ ನನ್ನೊಳಗಡೆ ಗುಪ್ತ ಆಗ್ಯದ, ನನಗ್ ಗೊತ್ತಿಲ್ಲ. ನಾರ್ಮಲ್ ಆಗಿ ನಾವು ಲೈಫನ್ನ ಲೀಡ್ ಮಾಡುವಾಗ 70% ಈ ಕಾನ್ಶಿಯಸ್ ಮೈಂಡು ಮತ್ತೆ ಔಟರ್ ನಾಲೆಡ್ಜು, ಇದರ ಮೇಲೆ ನಮ್ಮ ಎಲ್ಲ ದಿನಚರಿಗಳು ನಡೀತೇವೆ. ಆದ್ರೆ ಇದ್ರದ್ದು ಸೂತ್ರ ಎಲ್ಲಿ ಅದ ಅಂತಂದ್ರೆ, ಆ ಕಾರಣ ಶರೀರದಲ್ಲಿ ಅದ ಅಂತಂತಾರೆ ಅವರು. ಇದು ಯಾವಾಗ ಅದು ಕಾರಣ ಶರೀರ ಓಪನ್ ಆಗುತ್ತೆ ಅಂತಂದ್ರೆ, ನಾರ್ಮಲ್ ಆಗಿ ಅದು ಓಪನ್ ಆಗಲ್ಲ. ಅದು ನಾರ್ಮಲ್ ಲೈಫಲ್ಲಿ ಓಪನ್ ಆಗಲ್ಲ. ಯಾವಾಗ ಓಪನ್ ಆಗುತ್ತಂದ್ರೆ, ವಿಶೇಷ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಳುವಾಗ, ಇಲ್ಲ ಯಾವುದಾದ್ರೂ ಒಂದು ಆಘಾತ ಆದಾಗ, ಇಲ್ಲ ಯಾವುದಾದ್ರೂ ಒಂದು ದುಃಖದ ಸಂಗತಿ ಆದಾಗ, ಅವಾಗ ಅದು ನಿರ್ಧಾರ ಮಾಡುತ್ತದ. ನಿರ್ಧಾರ ಮಾಡುತ್ತಂದ್ರೆ ಒಂದು ಥಾಟ್ಸ್ ಅನ್ನು ಕಳಿಸುತ್ತದು. ಅದೇ ಥಾಟ್ಸು ಕಾನ್ಶಿಯಸ್ ಮೈಂಡಲ್ಲಿ ಅದು ನಮ್ಮ ಸ್ವರೂಪ ಆಗಿಬಿಡ್ತದ, ನಮ್ದಾಗಿಬಿಡ್ತದ. ಅದು ಯಾವಾಗೂ ಒಂದು ಕಳಿಸಿರ್ತಕ್ಕಂಥ ಥಾಟ್ಸು ಅದು ಎಷ್ಟು ಸ್ಟ್ರಾಂಗ್ ಆಗಿರ್ತದೆ ಅಂತಂದ್ರ, ಅದು ಹೆಂಗ ಒಂದು ಬೀಜ ಸಾವಿರಾರು ಕಾಳುಗಳನ್ನು ಸೃಷ್ಟಿ ಮಾಡುತ್ತೋ, ಹಾಗೆ ಅಲ್ಲಿ ಇರ್ತಕ್ಕಂಥ ಒಂದು ಥಾಟ್ಸು ಈ ಕಾನ್ಶಿಯಸ್ ಮೈಂಡಲ್ಲಿ ಸಾವಿರಾರು ಅಲ್ಲ ಲಕ್ಷಾವಧಿ ಥಾಟ್ಸ್ಗಳನ್ನು ಡೆವಲಪ್ ಮಾಡುತ್ತೆ. ಅದು ಅವಾಗ ನಮ್ಗೆ ಏನಾಗುತ್ತೆ, ಅದು ಎಲ್ಲಿಂದ ಬಂದದಂತ ಗೊತ್ತಾಗೋದಿಲ್ಲ. ಅದೇ ರನ್ ಆಗುತ್ತೆ ನಮ್ಗ. ಈಗ ನಾವು ಒಂದು ಯಾವುದ್ರ ಮೇಲೆ ಕೋಪ ಮಾಡಿಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದ್ ನನಗೆ ಬೇಡ ಅಂತಂತಿರ್ತೀವಿ. ಆದ್ರೆ ಒಂದ್ 4 ಸಲ ನೀವು ಕೇಳಿ, ಬೇಡ ನಿನಗೆ ಅಂತ ಕೇಳಿ, ಬೇಡ ಅಂತ ಕೇಳಿ, ಬೇಕು ಅಂತ ಬಂದ್ಬಿಡ್ತದ. ಯಾಕಂದ್ರೆ ನನಗೆ ಬೇಡ ಅಂತಕ್ಕಂಥದ್ದು ಟೆಂಪ್ರವರಿ ಆಗಿ ಡೆವಲಪ್ ಆಗಿರ್ತಕ್ಕಂಥದ್ದು. ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಡೆವಲಪ್ ಆಗಿರ್ತಕ್ಕಂಥದ್ದು. ರಿಯಲ್ ಡೆವಲಪ್ಮೆಂಟ್ ಅಲ್ಲ ಅದು. ರಿಯಲ್ ಡೆವಲಪ್ಮೆಂಟ್ ಏನಂತಂದ್ರೆ, ಇನ್ನರ್ ಏನದು ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಇಂದ ಕಳಿಸುತ್ತಲ್ಲ, ಅದೇ ಸ್ಟ್ರಾಂಗ್ ಇರ್ತದ. ಸಿಚುವೇಶನ್ ಇಂದ ಇದು ಅದ್ ನನಗೆ ಬೇಡ, ಅದ್ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿರ್ತದ.
ಹಾಗಾಗಿ ನಾವು ಏನೆಲ್ಲ ನಿರ್ಧಾರಗಳು ತಗೊಳ್ತೀವಲ್ವಾ, ಆ ನಿರ್ಧಾರಗಳು ಯಾಕೆ ಲೂಸ್ ಆಗ್ತಾವಂತಂದ್ರೆ ಆ ನಿರ್ಧಾರಗಳಿಗೆ ಸಬ್ಕಾನ್ಶಿಯಸ್ಲಿಂದ ಪುಷ್ಟಿಲ್ಲ ಅವಕ. ಅಂದ್ರೆ ನಾವು ನಿರ್ಧಾರಗಳಂದ್ರೆ ಶಾಸ್ತ್ರ ಕೇಳಿದ ಮೇಲೆ, ಈಗ ಹಳೆದನ್ನ ಬಿಟ್ಬಿಡೋಣ, ಸಂಸಾರ ಮಾತಾಡಂಗಿಲ್ಲ ನಾವು. ಈಗ ಶಾಸ್ತ್ರ ಕೇಳಿದ ಮೇಲೆ ಶಾಸ್ತ್ರದ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಮನುಷ್ಯ ಪ್ರಯತ್ನ ಮಾಡ್ತಾನೆ. ಫೈನ್, ಮಾಡ್ತಾನಲ್ವಾ? ಅದು ಸ್ಟ್ರಾಂಗ್ ಆಗಿ ನಿಲ್ಲಂಗಿಲ್ಲ. ಅದು ಯಾಕೆ ನಿಲ್ಲಂಗಿಲ್ಲ ಅಂತಂದ್ರೆ ಅದರ ಬೇರುಗಳು ಅಲ್ಲಿಲ್ಲ, ಅಲ್ಲಿ ಕಾನ್ಸಿಯಸ್ ಮೈಂಡಲ್ಲಿ ಇಲ್ಲ. ಅವು ಜಸ್ಟ್ ಇಲ್ಲಿಂದ ಬಂದವು, ಹೊರಗಡೆಯಿಂದ ಹಾಕಿರ್ತಕ್ಕಂಥ ಥಾಟ್ಸ್. ಅದು ಅದಿನ್ನೂ ಒಂದು ಫಾರ್ಮ್ ಆಗಿ ಅದು ಅಲ್ಲಿ ಒಳಗಡೆ ಹೋಗಿಲ್ಲ ಅದು. ಮತ್ತೆ ಹಂಗಿತ್ತಂದ್ರೆ ನೀವು ಕ್ವಶನ್ ರೈಸ್ ಮಾಡ್ಬೋದು. ಮತ್ತೆ ಆ ಥರ ನಮಗೆ ಸಬ್ಕಾನ್ಷಿಯಸ್ ಥಾಟ್ಸ್ ಇಲ್ಲದೆ ಇದ್ರೆ, ಈ ಸ್ಪಿರಿಚುವಲ್ ಕಡೆಗೆ ಒಲವು ಇಲ್ಲದೆ ಇದ್ರೆ ನಾವ್ ಯಾಕೆ ಬರ್ತಿದ್ವಿ ಅಂತ ಪ್ರಶ್ನೆ ಬರ್ಬೋದು ನಿಮ್ಗೆ. ಎಸ್, ಕರೆಕ್ಟು. ನಾವು ಸ್ಪಿರಿಚುವಲ್ ಕಡೆ ಬರ್ಬೇಕಾದ್ರೆ ಅಲ್ಲಿ ಥಾಟ್ಸ್ ಇಲ್ಲಾರ್ದೆ ಬರಕ್ ಸಾಧ್ಯ ಇಲ್ಲ. ಆದ್ರೆ ಅದೇನಾಗಿದೆ ಅಂತಂದ್ರೆ ಆ ಥಾಟ್ಸು ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲದೆ ಇರೋದರಿಂದ ಅದು ಯಾವಾಗಲೂ ಕೂಡ ಕಾಣಿಸಿಕೊಳ್ತದೆ. ಆದ್ರೆ ಈ ಕಾನ್ಸಿಯಸ್ ಮೈಂಡಿನ ಜೊತೆಗೆ ಮರ್ಜ್ ಆಗಿ ಬಿಡ್ತದೆ ಅದು. ಅದಕ್ಕೆ ಯಾವಾಗರೊಮ್ಮೆ ಮತ್ತೆ ಕೇಳ್ಬೇಕಂತ ಬರ್ತದೆ, ಮನಸ್ಸು ಶಾಸ್ತ್ರನ ಕೇಳಬೇಕು ಅಂತ ಬರ್ತದೆ. ಆದ್ರೆ ಏನಾದ್ರು ನೀವು ಮಾಡಕ್ ಹೋಗಿ ಒಡೆದಾಗಿ ಬಿಡ್ತದ. ಯಾಕಂತಂದ್ರೆ ಆ ಸಬ್ಕಾನ್ಸಿಯಸ್ ಅಲ್ಲಿ ಈ ಓಲ್ಡ್ ಸಂಸ್ಕಾರಗಳೇ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಅವು ಎಲ್ಲ ಸೇರಿಕೊಂಡು ಮುತ್ತಿಗೆ ಹಾಕಿ ಅದನ್ನು ಛಿದ್ರ ಮಾಡಿಬಿಡ್ತವೆ. ಅದನ್ನ ಸೊ ಇಷ್ಟು ಇದು ವ್ಯವಸ್ಥೆ, ನಮ್ಮ ಸದ್ಯದ ಮಟ್ಟಿನ ಕಾನ್ಸಿಯಸ್ ಮೈಂಡಿನ ವ್ಯವಸ್ಥೆ. ಹಾಗಾಗಿನೇ ಆಚಾರ್ಯ ಶಂಕರರು ಕೆಲವೊಂದ್ಸಲ ಯಾಕೆ ಹೇಳ್ತಾರಂದ್ರೆ, ಬಹು ದೀರ್ಘ ತಪಸ್ಸು ಬೇಕು ಅಂತಂದ್ರೆ ಅರ್ಥ ಏನಂತಂದ್ರೆ, ನಮ್ಮ ಏನು ಶಾಸ್ತ್ರದ ಜ್ಞಾನದಿಂದ ನಾವು ಒಂದು ಫಾರ್ಮ್ ಮಾಡಿಕೊಂಡಿದ್ದೀವಲ್ವಾ, ಏನು ಯಾವ ಪುಣ್ಯದಿಂದ ಕೇಳಿ ಅದು ಬಲಿಷ್ಠ ಆಗ್ಬೇಕಾಗಿದೆ. ಅದು ಬಲಿಷ್ಠತೆ ಇಲ್ಲ. ಅದು ಇವಾಗ ಏನೆಲ್ಲ ಕೇಳ್ತಿದ್ದೆವೋ ಅದೆಲ್ಲವೂ ಕೂಡ ಈ ಅನಾದಿ ಕಾಲದ ಏನಿದು ಅಜ್ಞಾನ ಕಾಲದ ಥಾಟ್ಸ್ಗಳೇ ತನ್ನಂಗೆ ಮಾಡ್ಕೊಂಡ್ಬಿಡ್ತಾವ. ಅದನ್ನ ಇದು ಸಾಧಕರಿಗಿರ್ತಕ್ಕಂತಹ ಅತ್ಯಂತ ದೊಡ್ಡ ತೊಡಕು ಇದು. ಸೊ ಕ್ಲಾರಿಟಿ ಐತೆ? ಇನ್ನು ಏನಾದರೂ ಡೌಟ್ಸ್ ಇದೆಯಾ ಇಷ್ಟರಲ್ಲಿ? ವಾಣಿಯವರೇ? ಕ್ಲಿಯರ್ ಆಯ್ತು ಸರ್. ನಾನೊಂದು ನಮ್ದು ಅಡ್ಗೆದು ಉದಾಹರಣೆ ಕೊಡ್ತೀನಿ, ಅದಕ್ಕೆ ಹೋಲಿಕೆ ಆಗತ್ತಾ ನೋಡಿ, ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ. ಹೇಳ್ತೀರಾ ಸರ್? ಹೇಳ ಸರ್. ಅಂದ್ರೆ ಇವಾಗ ನಾವು ಸಾಂಬಾರ್ ಮಾಡ್ಬೇಕಂದ್ರೆ ಉಪ್ಪು, ಹುಳಿ, ಖಾರ, ತರಕಾರಿ, ಬೇಳೆ ಎಲ್ಲದು ಒಟ್ಟು ಹಾಕ್ತಿವಿ. ಆದ್ರೆ ಅದು ಸಾಂಬಾರ್ ಆಗ್ಬೇಕಾದ್ರೆ ಅದು ಒಂಥರ ಬೆಂಕಿಯಲ್ಲಿ ಕುದಿಬೇಕು ಸರಿಯಾಗಿ, ಇಲ್ಲಾಂದ್ರೆ ಆ ಟೇಸ್ಟ್ ಬರಲ್ಲ. ನಮ್ಗೆ ಹಂಗೆ ಇದು ಅರ್ಥ ಆಗತ್ತೆ, ಎಲ್ಲ ಗೊತ್ತಾಗಿರುತ್ತೆ, ಆದ್ರೆ ಅದು ಇನ್ನೂ ಗಟ್ಟಿ ಆಗಿಲ್ಲ ಅದು, ಅಥವಾ ಸಬ್ ಕಾನ್ಶಿಯಸ್ ಇಂದ ಆ ತರ ಅಂತ ಅರ್ಥ ಮಾಡ್ಕೊಂಡೆ ನಾನು. ಕರೆಕ್ಟ್. ಬೆಂಕಿ ಹಾಕ್ಬೇಕಲ್ಲ? ಹೌದು. ಬೆಂಕಿಯಿಂದ ಅಡಿಗೆ ಆಗಲ್ವೇ? ಕರೆಕ್ಟ್, ಹೌದು. ಬೆಂಕಿ ಅಂತಕ್ಕಂಥದ್ದೇನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರ, ಬೆಂಕಿ ಅಂತಕ್ಕಂಥದ್ದು ಕೆಲವೊಂದು
ಸಂದಿಗ್ಧವಾಗಿರ್ತಕ್ಕಂತಹ ಭಯಾನಕವಾಗಿರ್ತಕ್ಕಂತಹ ಕೆಲವೊಂದು ಭೀಕರವಾಗಿರ್ತಕ್ಕಂತಹ ಅತ್ಯಂತ ದುಃಖದಾಯಕವಾಗಿರ್ತಕ್ಕಂತಹ ಸಂದರ್ಭಗಳು ಬರ್ಬೇಕು ನೋಡ್ರಿ. ಕರೆಕ್ಟ್. ಅದು ಬೆಂಕಿ ಆಗತ್ತದು. ನಮಗ್ ನಿಭಾಯಿಸ್ಲಿಕ್ಕೆ ಆಗದೆ ಇರೋಂಥದ್ದು ನಾವು ಕಾನ್ಶಿಯಸ್ ಮೈಂಡ್ ಅರ್ಥ ಮಾಡ್ಕೊಂತೀವಿ, ಆದ್ರೆ ಆ ಸಮಯ ಬಂದಾಗ ನಮ್ಗೆ ನಿಭಾಯಿಸಕ್ ಆಗಲ್ಲ. ಆವಾಗ ಒಂದು ಬೆಂಕಿ ಶುರು ಆಗತ್ತೆ. ಇದಕ್ಕೂ ಅದಕ್ಕೂ ಆತರ ಅಂತ ಅರ್ಥ ಮಾಡ್ಕೊಂಡೆ ಸರ್. ಸರಿ. ಅದಕ್ಕೆ ಯಾವಾಗಲೂ ಕೂಡ ನಮಗೇನಾದ್ರೂ ಸಿಚುವೇಶನ್ ಬಂದಾಗ ಬಹಳ ಕಳೆದೋಗ್ಬಿಡ್ತು ನಾವು. ಆದ್ರೆ ಆ ಒಂದು ಭೀಕರವಾಗಿರ್ತಕ್ಕಂಥ ಸಿಚುವೇಶನ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಅಜ್ಞಾನದಿಂದ ಕಟ್ಟಿರ್ತಕ್ಕಂತಹ ಅಷ್ಟು ಸೌದೆಯನ್ನ ಒಂದು ಸಲ ಅಲ್ಲಾಡಿಸ್ಬಿಡ್ತದೆ. ಅದು ಇಷ್ಟೇನಾ ಜೀವನ, ಇಷ್ಟೇನಾ ಸುಖನ, ಇಷ್ಟನ್ನು ಮಾಡೋಕ್ಕೋಸ್ಕರವಾಗಿ ಇಷ್ಟೊಂದು ಮಾಡಿದ್ವಿ ನಾವು ಅಂತ ಒಂದು ಸಾರಿ ಒಂದು ಸಿಚುವೇಶನ್ನು ನಮ್ಮನ್ನು ಅಲ್ಲಾಡಿಸ್ಬಿಡ್ತದೆ. ಅದು ಆ ಅಲ್ಲಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಯಾವಾಗಾರ ಒಂದೊಂದು ಈ ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಒಂದು ಭಾವ ಮೂಡ್ತಾ ಬರ್ತದೆ. ಅದು ನಮಗೆ ಸಬ್ ಕಾನ್ಶಿಯಸ್ ಅಲ್ಲಿ ಒಂದು ಥಾಟ್ಸ್ ಆಗಿ ಉಳಿತದೆ. ಅದು ಮತ್ತೆ ಏನಾಗಿಬಿಡ್ತದೆ, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ವಿಷಯಗಳು ಇಲ್ಲದೆ ಇರೋದ್ರಿಂದ ಏನಾಗಿಬಿಡ್ತದೆ, ಅದು ಅಷ್ಟೇ ಒಂದು ಥಾಟ್ಸ್ ಆಗಿ ಬಿಡ್ತದೆ. ಬಿಟ್ರೆ ಅದು ಕಾನ್ಶಿಯಸ್ ಮೈಂಡಿಗೆ ಒಂದು ರೂಪ ಆಗಿ ಕನ್ವರ್ಟ್ ಆಗಲ್ಲ, ಒಂದು ಫಾರ್ಮ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಒಂದು ಜಸ್ಟ್ ಒಂದು ಥಾಟ್ ಪ್ರಾಸೆಸ್ಗಳು ಹೆಂಗ್ ಡೆವಲಪ್ ಆಗುತ್ತವೆ, ಯಾಕೆ ಅವು ಬಲಿಷ್ಠವಾಗಿದ್ದಾವೆ, ಮತ್ತೆ ಅವಕ್ಕೆ ಹೆಂಗ ಬೆಂಕಿ ಅಂದ್ರೆ ಅಗ್ನಿ ಹೆಂಗ ನಾವು ಒಟ್ರನ್ನ ಮಥನ ಮಾಡಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನ ಹೇಳಿದೆ. ಅಂದ್ರೆ ಕಾರಣ ಶರೀರ ಅಂದ್ರೆ ಏನು ಅನ್ನುವಂಥದ್ದು ಒಂದು ಸ್ವಲ್ಪ ಪರಿಚಯ ಆಗ್ಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ಶಂಕರ ನಮಗೆ ಈ ಶ್ಲೋಕದಲ್ಲಿ ನಮಗೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಏನು ಬೈಪಾಸ್ ಅಂತ ಕರಿತೀವಲ್ವಾ, ಹಾಗೆ ಒಂದು ಮಾರ್ಗ ಕೊಡ್ತಾರೆ ನಮಗೆ, ಬೈಪಾಸ್ ಮಾರ್ಗ. ಏನು ಬೈಪಾಸ್ ಮಾರ್ಗ ಅಂತಂದ್ರೆ, ಅದು ದೊಡ್ಡದದು, ಅದು ಸಂಗತಿ, ಅದನ್ನ ನಾವು ಅಲ್ಲಿ ಫೇಸ್ ಮಾಡಕ್ ಸಾಧ್ಯನೇ ಇಲ್ಲ ಸದ್ಯದ ಮಟ್ಟಿಗೆ. ಅದೇ ಮಾರ್ಗ ಟೆಂಪ್ರವರಿ ಆಗಿ ಕ್ರಿಯೇಟ್ ಮಾಡೋಣ. ಏನ್ ಮಾರ್ಗ ಅಂತಂದ್ರೆ, ನೀವು ಯಾವಾಗಾರ ಕುತ್ಕೊಂಡಾಗ, ಸುಮ್ಮನೆ ಕುತ್ಕೊಂಡಾಗ ಯಾವುದೆಲ್ಲ ಥಾಟ್ಸ್ ಬರ್ತಾವಲ್ವಾ, ಆ ಥಾಟ್ಸ್ಗಳನ್ನೆಲ್ಲವನ್ನ ಏನ್ ಮಾಡಿ ಅಂತಂದ್ರೆ, ಇವೆಲ್ಲ ಫಾಲ್ಸು ಫಾಲ್ಸು ಫಾಲ್ಸ್ 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 ಅಂತ ಎಲ್ಲಾನು ತೆಗೆದಾಕ್ಬಿಡಿ. ಅದು ದೇವ್ರ ಮೇಲೇನಿರ್ಲಿ, ಶಾಸ್ತ್ರದ ಮೇಲೇನಿರ್ಲಿ, ಯಾವ್ದು ನಿಮ್ದು ಏನು ಬಹಳ ಯಾವುದು ತುಂಬಾ ಸತ್ಯ ಅಂತ ಕರಿತೀರಿ, ಅದು ಎಲ್ಲ ವಾಟ್ ಎವರ್, ಬಿಕಾಸ್ ಅದೆಲ್ಲನೂ ಕೂಡ ಆ ಮಿಕ್ಸ್ ಆಗಿರ್ತಕ್ಕಂಥದ್ದು. ಅದು ಪ್ಯೂರಿಟಿ ಇಲ್ಲ. ಅದು ಇಲ್ರಿ ಶಾಸ್ತ್ರ ಚಿಂತನೆ ಬರ್ತದೆ, ತಪ್ಪ, ಬಿಸಾಕ್ಬಿಡಿ ಅದನ್ನ. ಅದು ಶಾಸ್ತ್ರನ ಕೇಳಿಸಿಕೊಂಡು ಅಜ್ಞಾನದ ಮನಸ್ಸು ಡೆವಲಪ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಸಂಸಾರ. ಮತ್ತೇನು ಬಹಳ ಇಲ್ಲ. ಅದು ಏನ್ರಿ ಇಷ್ಟು ಶ್ರದ್ಧೆಯಿಂದ ಕೇಳಂತ ಹೇಳ್ಬಿಟ್ಟು ಈಗಿಷ್ಟು ಚೀಪಾಗಿ ಅದನ್ನ ತೆಗೆದಾಕ್ತಾ ಇದ್ದೀರಾ? ಎಸ್, ಕರೆಕ್ಟ್. ಅದು ಮೊದಲು ಸ್ವಲ್ಪ ಕೇಳಕ್ಕೋಸ್ಕರವಾಗಿ ನಿಮ್ಮನ್ನ ಈ ಕಡೆಗೆ ಅಟ್ರಾಕ್ಟ್ ಮಾಡಕ್ಕೋಸ್ಕರ ಸಲುವಾಗಿ ಶ್ರದ್ಧೆ, ಭಕ್ತಿ ಇದೆಲ್ಲ ಬೇಕಾಗತ್ತದು. ದೆನ್ ಅದಾದ್ಮೇಲೆ ಅದನ್ನ ಬಿಸಾಕ್ಬೇಕಾಗತ್ತದು. ಇದು ಒಂದು ಸೋಜಿಗೆ. ಇದು ಪಾಪ ಬಹಳ ಕೆಲವೊಬ್ಬರಿಗೆ ಬಹಳ ಡಿಸ್ಟರ್ಬ್ ಆಗಿಬಿಡ್ತದೇನೋ.
ಬಟ್ ಡಿಸ್ಟರ್ಬ್ ಆಗ್ಬೇಕಾಗ್ಯದ, ಏನ್ ಮಾಡಕ್ ಬರೋದಿಲ್ಲ. ಅದು ಕೆಡಿಸ್ಬೇಕಾಗ್ಯದ, ಎಲ್ಲಾನು ಕೆಡಿಸ್ಬೇಕಾಗ್ಯದ. ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಾಗ ಇದನ್ನೆಲ್ಲಾನು ಕೂಡ ತೆಗೆದಾಕ್ತಾ ಹೋಗ್ಬೇಕದಲ್ಲ. ಇದನ್ನ ಲೂಸ್ ಮಾಡ್ತಾ ಹೋಗ್ಬೇಕು. ನಾವು ಲೂಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ಅವಾಗ ಅದರ ಫೋರ್ಸು, ಅಜ್ಞಾನದ ಫೋರ್ಸು, ಸ್ಪೀಡ್ ಏನದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಒಂದು ಸಂಗತಿ ನಿಮಗೆ ಅಂದ್ರೆ ಪ್ರಾಕ್ಟೀಸ್ ಯಾರು ಮಾಡ್ತಾರ ಅವರಿಗೆ ಒಂದು ಬಲ ಸಿಗ್ತದೆ. ಏನಂದ್ರೆ, ಯಾವ ವ್ಯಕ್ತಿ ದಿನಾನು ಕೂಡ ಈ ಒಂದು 5 ನಿಮಿಷ ಅಥವಾ 10 ನಿಮಿಷದ ಕಾಲ ಈ ಸಾಕ್ಷಿ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ತಾನ, ಆ ಪ್ರಾಕ್ಟೀಸಿನ ಬಲದಿಂದ ಒಂದು ಆಯುಧ ಸಿಗ್ತದ, ಸ್ಪಷ್ಟವಾಗಿ ಸಿಗ್ತದ ಆಯುಧ. ಅಂದ್ರೆ ಇದನ್ನೆಲ್ಲ ಎದುರಿಸ್ಲಿಕ್ಕೆ ಒಂದು ಶಕ್ತಿ ಬರ್ತದ. ಏನಂತಂದ್ರೆ, ಯಾವುದೇ ಸಂದರ್ಭಗಳಲ್ಲಿ ಬಹಳ ಇಂಪಾರ್ಟೆಂಟು ನಿಮ್ಮ ಜೀವನದಲ್ಲಿ, ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಎಲ್ಲ ಮಾನ, ಬಹಳ ಅತ್ಯಂತ ಗೌರವಿತವಾಗಿರ್ತಕ್ಕಂಥದ್ದು ಎಲ್ಲ, ನನ್ನ ಜೀವನದಲ್ಲಿ ಬಹಳ ಏನು ದೊಡ್ಡ ಶಕ್ತಿ, ಏನು ಬಹಳ ಅಮೋಘವಾಗಿರ್ತಕ್ಕಂಥ ಒಂದು ಸಿಚುವೇಶನ್, ಸಂದರ್ಭ, ಮತ್ತೆ ಅಷ್ಟೇ ಜೀವನದಲ್ಲಿ ಅತ್ಯಂತ ನೋವು ಕೊಡ್ತಕ್ಕಂಥದ್ದು ಸಂದರ್ಭ. ಇವು ಎಲ್ಲ ಸಂದರ್ಭಗಳು ಬಂದಾಗ ಯಾರು ಈ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಿರ್ತಾನೆ ಅಂತಹ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಅವನು ಸಂದರ್ಭಕ್ಕೆ ವಶನಾಗಿ ಕೆಲಸ ಮಾಡುವಾಗೆ ಕಾಣ್ತಾನೆ. ಆದ್ರೆ ಯಾರು ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಿರ್ತಾನೋ ಅವನು ಬಹಳ ಬೇಗ ಅದರಿಂದ ಹೊರಗಡೆ ಬರ್ತಾನೆ. ಇದು ಸಾಕ್ಷಿಯ ಪ್ರಾಕ್ಟೀಸ್ ಮಾಡೋದರಿಂದ ಬರುವಂತಹ ಲಾಭ. ಅದು ಎಂಥದ ಸಂದರ್ಭ ಇರಲಿ, ಅದು ಎಷ್ಟೇ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡಿರಲಿ. ಯಾಕಂತಂದ್ರೆ ನಾವು ಯಾವಾಗಾರು ಕುತ್ಕೊಂಡಾಗ, ಧ್ಯಾನಕ್ಕೆ ಕುತ್ಕೊಂಡಾಗ ಅವೇ ಸಂಗತಿಗಳು ನಮ್ಮನ್ನು ಪೀಡಿಸ್ತಿರ್ತವ. ಅವನ್ನ ನಾವೇನ್ ಮಾಡಿರ್ತೀವಿ, ಎಲ್ಲ ನೆಗೆಟ್ ಮಾಡಿರ್ತೀವಿ, ತೆಗೆದಾಕಿರ್ತೀವಿ. ಆದ್ರೆ ಸಿಚುವೇಶನ್ ಅಲ್ಲಿ ಭಾರಿ ಸ್ಟ್ರಾಂಗ್ ಆಗಿ ಬರ್ತಾವ, ಅದಕ್ಕೆ ದೀರ್ಘಕಾಲ ಉಳ್ಕೊಳ್ತಾವ. ಆದ್ರೆ ಯಾರು ಇದನ್ನ ಪ್ರಾಕ್ಟೀಸ್ ಮಾಡ್ತಾನೆ, ಆ ಪ್ರಾಕ್ಟೀಸ್ ಮಾಡೋನಿಗೆ ಅಂತಹ ಬಲಿಷ್ಠವಾಗಿರ್ತಕ್ಕಂಥದ್ದು ಕೂಡ ಅಷ್ಟೇ ಬೇಗ ಹಾವಿನ ಪೊರೆ ಕಳಿಸಿದಂಗೆ ಕಳಿಸ್ಕೊಂಡ್ಬಿಡ್ತದ. ಅದು ಇದನ್ನ ಏನಂತ ಕರೆದ್ರು ಅಂತಂದ್ರೆ, ಇದನ್ನ ವಾಸನ ತ್ಯಾಗ ಅಂತ ಕರೆದ್ರು. ಇದನ್ನು ವಾಸನ ತ್ಯಾಗ ಅಂದಗಳಿಗೆ ಆಯ್ತು, ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಕ್ರಾಸ್ ಮಾಡಿದಗಳಿಗೆ ಅಲ್ಲಿಗೆ ಜೀವನ ಮುಗಿದಿಲ್ಲ. ಒಂದು ಹೆಜ್ಜೆ ಅದು. ಜಸ್ಟ್ ಒಂದು ಹೆಜ್ಜೆ ಅದು. ಸೊ ಈ ರೀತಿಯಾಗಿ ನಾವು ನಿರಂತರವಾಗಿ ಯಾವ ಒಂದು ಬ್ರಹ್ಮಾಭ್ಯಾಸದ 10 ಶ್ಲೋಕಗಳನ್ನ ಹೇಳಿದ್ರು, ಆ 10 ಶ್ಲೋಕಗಳಲ್ಲಿ ನಮಗೆ ಬರ್ತಕ್ಕಂತಹ ಎಲ್ಲ ಸಂಗತಿಗಳನ್ನ ಅದರಾಗ ಮೆನ್ಷನ್ ಮಾಡಿದ್ರು. ಅದನ್ನ ಆಕಾರ ಇರ್ಬೋದು, ವಿಕಾರ ಇರ್ಬೋದು, ದೃಷ್ಟ ಇರ್ಬೋದು, ಅದೃಷ್ಟ ಇರ್ಬೋದು, ಯಾವ ಎಲ್ಲ ದೇಹಕ್ಕೆ ರಿಲೇಟೆಡ್ ಆಗಿರ್ಬೋದು,
ಇಲ್ಲ ಇಂದ್ರಿಯಕ್ಕೆ ರಿಲೇಟೆಡ್ ಆಗಿರ್ಬೋದು, ಮನಸ್ಸಿಗೆ, ಭಾವನೆಗಳಿಗೆ, ಅಭಿಮಾನಗಳಿಗೆ, ನಮ್ಮ ಈಗೋಕ್ಕೆ, ಎಲ್ಲ ರೀತಿಯಿಂದ ಬರ್ತಕ್ಕಂತಹ ಎಲ್ಲದನ್ನೇ ಹೆಂಗ ಸೊ ಬಿಡಿಸ್ಕೊಂಡು ನಾನು ಬ್ರಹ್ಮ ನಾನು ಆತ್ಮ ಅಂತ ಹೆಂಗ ಸ್ಪಷ್ಟವಾಗಿ ಅದರಲ್ಲೆಲ್ಲ ಸೊ ನಿರಸನ ಮಾಡಿ ಆ ಬ್ರಹ್ಮ ತತ್ವವನ್ನು ಉಳಿಸಿದ್ರು. ಈ ವಾಸನಾ ತ್ಯಾಗದಲ್ಲಿ ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಯಾರು ಈ ರೀತಿಯಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಆ ಏನು ಬಲಿಷ್ಠವಾಗಿರ್ತಕ್ಕಂತಹ ಯಾವುದೇ ಸಂದರ್ಭ, ಆ ಎಲ್ಲ ಸಂದರ್ಭಗಳನ್ನ ಅವನೇನ್ ಮಾಡ್ತಾನೆ ಅಂತಂದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ವರ್ತನೆ ಮಾಡ್ತಾನೆ. ಸಂದರ್ಭದ ಮೇಲೆ ನಿಯಂತ್ರಣ ಬರೋದು ಬಹಳ ಕಷ್ಟದ ಕೆಲಸ, ಬಹಳ ಬಲಾಢ್ಯತನ ಬೇಕು. ಆದ್ರೆ ಇಟ್ ಇಸ್ ಓಕೆ, ಸಂದರ್ಭ ಮುಗಿದೋಗ್ಬಿಡ್ಲಿ, ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯನಂತೆ ವರ್ತನೆ ಮಾಡಲಿ, ಅದೇನು ದೊಡ್ಡ ಇಸ್ ಓಕೆ, ಹಾನಿ ಅಲ್ಲ. ಆದರೆ ಆಮೇಲೆ ಅವನಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಈ ಬ್ರಹ್ಮಾಭ್ಯಾಸ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಸ್ವಯಂ ನಮ್ಮ ಅಂತರಂಗದಲ್ಲಿ ನಮ್ಮ ಅನುಭವಗಳ ಜೊತೆ ನಮ್ಮನ್ನ ನಾವು ವಿಮರ್ಶಿಸುತ್ತಾ ನಮ್ಮ ಮೇಲೆ ನಾವೇ ಜಯವನ್ನ ಸಾಧಿಸುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರಕ್ರಿಯೆ. ಇದನ್ನ ನಾವು ಯಾವಾಗೆಲ್ಲ ಸಂದರ್ಭ ಬಂದಾಗ ಆ ಸಂದರ್ಭದಲ್ಲಿ ಇದನ್ನ ಮೆಟ್ಟಿ ನಿಲ್ಲುವಂತಹ ಒಂದು ತಾಕತ್ತು, ಆತ್ಮಜ್ಞಾನದ ತಾಕತ್ತು, ಶಕ್ತಿಯನ್ನ ಬೆಳೆಸಿಕೊಳ್ಬೇಕು. ನನ್ನ ಅರ್ಥದಲ್ಲಿ ಇದು ಸಾಧನೆ. ಸೊ ಇದು ಸ್ಟ್ರಾಂಗ್ ಆಗಿ ಒಳಗಡೆಗೆ ಇಳಿಬೇಕಿದು. ಯಾವಾಗೆಲ್ಲ ಸಮಯ ಸಿಗುತ್ತೋ ಅವಾಗೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಅವಾಗ ಎಂತಹ ಸಂದರ್ಭಗಳು ಬಂದರೂ ಕೂಡ, ಯಾವ ಸಂದರ್ಭಗಳು ಏನ್ ದೊಡ್ಡವಲ್ಲ, ಎಂಥದ ಭೀಕರವಾಗಿರ್ತಕ್ಕಂಥ ಕರೋನಾದಂಥ ಸಂದರ್ಭಗಳು ಬಂದಾಗಲೂ ಕೂಡ, ಕರೋನಾದಲ್ಲಿ ಎಕ್ಸಾಂಪಲ್ ಕೊಟ್ಟೆ, ಕರೋನಾ ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಸಮಾನವಾಗಿ ಪರಿಣಾಮ ಮಾಡಿದೆ ಅಂತ ಅರ್ಥ ಅಲ್ಲ. ಕೆಲವೊಬ್ಬರಿಗೆ ಬಹಳ ರೀತಿಯಾಗಿರ್ತಕ್ಕಂಥ ನೋವು ಕೊಟ್ಟಿದೆ. ಇನ್ನ ಎಷ್ಟೋ ಜನ ಹೊರಗಡೆ ಬಂದಿಲ್ಲ, ಡಿಪ್ರೆಷನ್ ಇದಾರ. ಇನ್ನು ಕೆಲವೊಬ್ಬರಿಗೆ ಲೈಟಾಗಿ, ಇನ್ನು ಕೆಲವೊಬ್ಬರಿಗೆ ಕೊಟ್ಟೇ ಇಲ್ಲ ಅಂತ ಅನ್ಬೋದು. ಡಿಪೆಂಡ್ ಅಪಾನ್ ಅವರ ಪುಣ್ಯದಿಂದ, ಅದು ಪುಣ್ಯದ ಕವಚ ಇರೋದ್ರಿಂದ ಅದು ಪರಿಣಾಮ, ಆ ಪುಣ್ಯದ ಪ್ರಭಾವದಿಂದ ಎಷ್ಟೆಷ್ಟು ಅವ್ರಿಗೆ ಪುಣ್ಯ ಇದೆಯೋ ಅಷ್ಟು ಅವ್ರನ್ನ ಸೇಫ್ ಮಾಡ್ಯದ. ಇನ್ನು ಕೆಲವೊಬ್ಬರಿಗೆ ಆ ಸಂದರ್ಭದಲ್ಲಿ ಅದು ಪುಣ್ಯ ಇಲ್ಲದೆ ಇದ್ದಾಗ ಅಷ್ಟು ಪರಿಣಾಮದಲ್ಲಿ ಅದು ಘಾಸಿ ಮಾಡ್ಯದು. ನಾವು ಕರೋನಾ ಒಂದೇ ಎಕ್ಸಾಂಪಲ್, ಸಾರ್ವತ್ರಿಕವಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಟ್ಟಿವೆ. ನಮಗೆ ವೈಯಕ್ತಿಕವಾಗಿರ್ತಕ್ಕಂತಹ ಲೈಫಲ್ಲಿ ಬರ್ತಕ್ಕಂತಹ ಹೆಂಗ ಕರೋನಾ ಕೆಲವೊಬ್ಬರನ್ನ ಹೆಂಗ ಡಿಪ್ರೆಷನ್ಗೆ ತಗೊಂಡೋಗಿದ್ವು, ಆ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ಬಂದಾಗಲೂ ಕೂಡ ನಾಶವಾಗದಂತೆ ಉಳಿಯುವಂತಹ ಒಂದು ಅಮರತ್ವದ ಸಂದೇಶವನ್ನ ಆಚಾರ್ಯ ಶಂಕರರು ಈ ವಾಸನಾ ತ್ಯಾಗದಲ್ಲಿ ನಮಗೆ ಸಾಕ್ಷಿ ಅನ್ನುವಂತಹ ಒಂದು ಅಮೃತತ್ವವನ್ನು ಕೊಟ್ಟಿದ್ದಾರೆ. ಯಾರು ಈ ಸಾಕ್ಷಿಯನ್ನ ಪ್ರಾಕ್ಟೀಸ್ ಮಾಡ್ತಾರೆ,
ಅವಾಗ ಅವರ ಜೀವನದಲ್ಲಿ ಎಂತಹ ಸಂದಿಗ್ಧತೆ ಬಂದಾಗಲೂ ಕೂಡ ಅವನು ಚಿತ್ತ ಚಂಚಲವಾಗದೆ ನಿಶ್ಚಲವಾಗಿ ನಿಲ್ತಾನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳೇ ಒಂದ್ ನಿಮಿಷ.